ನೋಡಿ ಕ್ವಶನ್ನು, ಫೈಂಡ್ ದ ರ್ಯಾಂಕ್ ಆ್ಯಂಡ್ ನಲ್ಲಿಟಿ ಆಫ್ ದ ಟ್ರಾನ್ಸ್ಫಾರ್ಮೇಷನ್ ಟಿ ಸಚ್ ದಟ್ ಆರ್ ಕ್ಯೂಬ್ ಟು ಆರ್ ಕ್ಯೂಬ್ ಡಿಫೈನ್ಡ್ ಬೈ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಕಾಮ ಎಕ್ಸ್ ಮೈನಸ್ ವೈ ಕಾಮ 2x ಪ್ಲಸ್ ಝೆಡ್. ನೋಡಿ ಹೆಂಗೆ ಮಾಡಬೇಕು, ಫಸ್ಟ್ ಏನು ಮಾಡಿ, ಫಸ್ಟ್ ರ್ಯಾಂಕ್ನ ಫೈಂಡ್ ಮಾಡೋಣ. ಇದನ್ನ ಬರ್ಕೊಳ್ಳಿ, ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ 2x ಪ್ಲಸ್ ಝೆಡ್. ಇದು ಬರ್ದಾದ್ಮೇಲೆ ಏನು ಮಾಡಿ, ಫಸ್ಟು ಟಿ ಆಫ್ 1,0,0ನ ಫೈಂಡ್ ಮಾಡಿ. ಇದು ಟಿ ಆಫ್ E1 ಅಂತ ವಿತ್ ರೆಸ್ಪೆಕ್ಟ್ ಟು ಸ್ಟ್ಯಾಂಡರ್ಡ್ ಬೇಸಿಸ್ಸು. ಈಗ ನೋಡಿ ಈಗ 1,0,0 ಹಾಕಿದ್ರೆ ಇದು ಏನಾಗುತ್ತೆ ನೋಡಿ, ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ 0 ಆಗುತ್ತೆ, 1 + 0 1 - 0 2 × 1 + 0. ಇದು ಮಾಡಿದ್ರೆ 1 1 2 ಬರುತ್ತೆ. ನೆಕ್ಸ್ಟು ಟಿ ಆಫ್ 0,1,0 ಇಲ್ಲೇನಾಗಬೇಕು, ಎಕ್ಸ್ ಜಾಗದಲ್ಲಿ 0 ಪ್ಲಸ್ ವೈ ಜಾಗದಲ್ಲಿ 1 0 - 1 2 × 0 ಪ್ಲಸ್ ಝೆಡ್ ಜಾಗ ಇದು ವೈ ಝೆಡ್ ಜಾಗದಲ್ಲೂ 0. ಇದೇನಾಗುತ್ತೆ 1 - 1 0 ಆಗುತ್ತೆ. ನೆಕ್ಸ್ಟು ಟಿ ಆಫ್ 0,0,1 ಬಂದು ಇಲ್ಲೇನಾಗುತ್ತೆ, ಇಲ್ಲಿ ನೋಡಿ 0 + 0 0 0 - 0 0 2 × 0 0 0 + 1. ಬೇಕಿದ್ರೆ ಇದೇ ಥರ ಮಾಡೋಣ ಮಾಮೂಲಿ, 0 + 0 0 - 0 2 × 0 + 1. ಇದೇನಾಗುತ್ತೆ 0 + 0,0,1 ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಎನ ಬರ್ಕೋಬೇಕು. ಮ್ಯಾಟ್ರಿಕ್ಸ್ ಎ ಬಂದು 1 1 2 1 - 1 0 0 0 1. ಇಲ್ಲೇನು ಮಾಡಬೇಕಂದ್ರೆ ಇದು ಮಾಮೂಲಿ ಪ್ರೊಸೀಜರು, ಇದನ್ನ ರೆಫರೆನ್ಸಾಗಿ ಇಟ್ಕೊಂಡು ಇದೆರಡನ್ನ 0 ಮಾಡಬೇಕು. ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ. ನೋಡಿ ಇದನ್ನ ಮಾಡೋದು ಯಾವ ಥರ ನೋಡಿ, ಇಲ್ಲಿ 1ನ 0 ಮಾಡಬೇಕು, ರೆಫರೆನ್ಸ್ 1 ಇದೆರಡೂ ಸೇಮ್ ಇರೋದ್ರಿಂದ ಫಸ್ಟು 0 ಮಾಡ್ತಾ ಇರೋದು ಯಾವ ರೋಲ್ ಇದೆ, R2 ರೀಪ್ಲೇಸ್ ಬೈ R2 ಬರೆದ್ಬಿಡಿ. ಇಲ್ಲಿ -1 × R1 ಅಂದರೆ -R1 ಸೇಮ್ ಇದ್ದರೆ ಡೈರೆಕ್ಟಾಗಿ R2 ರೀಪ್ಲೇಸ್ ಬೈ R2 - R1. ಇಲ್ಲೇನು ಮಾಡಬೇಕು, ಬರೀ R2 ರೀಪ್ಲೇಸ್ ಮಾಡ್ತಿರೋದ್ರಿಂದ R1 ಮತ್ತು R3ನ ಹಂಗೆ ಬರ್ಕೊಳ್ಳಿ. R1 ಏನು 1 1 2, R3 ಏನು 0 0 1. R2 - R1 ಅಂದರೆ R2 ಬರ್ಕೊಳ್ಳೋಣ ಮೊದಲು. R2 ಏನು 1 - 1 0, R1 ಬರ್ಕೊಳ್ಳೋಣ. R1 ಏನು 1 1 2. ಈಗ ಇಲ್ಲಿ ಮೈನಸ್ ಮಾಡಬೇಕು, ಅದಕ್ಕೆ ಇದ್ರಿಗೆಲ್ಲ ಸೈನ್ ಚೇಂಜ್ ಮಾಡ್ಕೊಳ್ಳಿ. R2 - R1 ವಿಲ್ ಬಿಕಮ್ 1 - 1 0 -1 - 1 -2 0 - 2 -2. ಇದೇನಾಗುತ್ತೆ 0 - 2 -2 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಡೈರೆಕ್ಟಾಗೇ ಮಾಡಿ, 1 - 1 0 -1 - 1 -2 0 - 2 -2. ಈಗ ನೆಕ್ಸ್ಟು ಏನು ಮಾಡಬೇಕಂದ್ರೆ ನೀವು ಈಗ ಇದು 0 ಆಯಿತು, ಯಾವುದು ಇದೆರಡು 0 ಆಯ್ತಲ್ವ. ಈಗ ಇದ್ರ ಕೆಳಗಡೆ 0 ಮಾಡಬೇಕು, ಆಲ್ರೆಡಿ 0 ಇರೋದ್ರಿಂದ ಈಗ ಡಯಾಗ್ನಲ್ನ 1 ಮಾಡ್ಬಿಡಿ. ಇದು ನೋಡಿ, ಇದು 1 ಇದೆ, ಇದು ಡಯಾಗ್ನಲ್ 1 ಇದೆ, ಬರೀ ಇದು ಮಾತ್ರ 1 ಮಾಡಿದ್ರೆ ಸಾಕು. ಗೊತ್ತಾಗ್ತಿದೆಯಲ್ವ? ಅದಕ್ಕೆ ಏನು ಮಾಡಬೇಕು, R2 ರೀಪ್ಲೇಸ್ ಬೈ R2 ಬೈ -2 ಮಾಡ್ಕೋಬೇಕು. R2 ರೀಪ್ಲೇಸ್ ಬೈ R2 ಬೈ -2. ಅವಾಗ ಮ್ಯಾಟ್ರಿಕ್ಸ್ ಎ ಈಕ್ವಲೆಂಟು ಏನಾಗುತ್ತೆ 1 1 2 0 -2 ಬೈ -2 1 -2 ಬೈ -2 1 0 0 1. ಇದು ಮ್ಯಾಟ್ರಿಕ್ಸ್ ಎ ಆಯಿತು. ಇಲ್ಲಿ ರ್ಯಾಂಕ್ ಎಷ್ಟು ಅಂದರೆ 3. ಗೊತ್ತಾಗ್ತಿದೆಯಲ್ವಾ? ರ್ಯಾಂಕ್ ಆಫ್ ಎ ಈಸ್ 3. ರ್ಯಾಂಕ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಈಸ್ 3 ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ರ್ಯಾಂಕ್ ಫೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ನಲ್ಲಿಟಿಗೆ ಏನು ಮಾಡಬೇಕು, ಫಸ್ಟು ಕರ್ನಲ್ ಆಫ್ ಟಿ ಫೈಂಡ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಅಥವಾ ಎನ್ ಆಫ್ ಟಿನ ಫೈಂಡ್ ಮಾಡಿ. ಅದ್ರದ್ದು ಡೈಮೆನ್ಷನ್ನ ನಾವು ನಲ್ಲಿಟಿ ಅಂತ ಹೇಳ್ತೀವಿ. ಇಲ್ಲಿ ಮಾಡೋದು ಯಾವ ಥರ ನೋಡಿ, ಇಲ್ಲಿ ಫಸ್ಟು ನೀವೇನು ಮಾಡಿ, ಲೆಟ್ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು ನಲ್ ವೆಕ್ಟರ್. ಗೊತ್ತಾಗ್ತಿದೆಯಲ್ವಾ? ಈಗ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂದ್ರೇನು, ಇದು ಇಂಪ್ಲೈಸ್ ಎಕ್ಸ್ ಪ್ಲಸ್ ವೈ ಕಾಮ ಎಕ್ಸ್ ಮೈನಸ್ ವೈ ಕಾಮ 2x ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ನಲ್ ವೆಕ್ಟರ್ ಅಂದರೆ 0 0 0.
ಇದು ಏನಾಗುತ್ತೆ, ಎಕ್ಸ್ ಪ್ಲಸ್ ವೈನೂ ಝೀರೋ ಆಗುತ್ತೆ, ಎಕ್ಸ್ ಮೈನಸ್ ವೈನೂ ಝೀರೋ ಆಗುತ್ತೆ, 2x ಪ್ಲಸ್ ಝೆಡ್ಡು ಝೀರೋ ಆಗುತ್ತೆ. ಈಗೇನು ಮಾಡಿ, ಇದನ್ನ ಈಕ್ವೇಷನ್ 1 ತೊಗೊಳ್ಳಿ, ಇದನ್ನ ಈಕ್ವೇಷನ್ 2 ತೊಗೊಳ್ಳಿ, ಇದನ್ನ ಈಕ್ವೇಷನ್ 3 ತೊಗೊಳ್ಳಿ. ಫಸ್ಟ್ 1 + 2 ಮಾಡಿ, ಈಕ್ವೇಷನ್ 1 + 2. ಅವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 0. ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಈಸ್ ಈಕ್ವಲ್ ಟು 0. ವೈ ಕ್ಯಾನ್ಸಲ್ಲು, 2x ಈಸ್ ಈಕ್ವಲ್ ಟು 0, ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ಎಕ್ಸ್ 0 ಇದ್ದರೆ ವೈ ಏನಾಗುತ್ತೆ, 0 + y 0, ಹೆನ್ಸ್ ವೈ ಆಲ್ಸೋ 0, ಝೆಡ್ ಆಲ್ಸೋ 0. ವೈ ಈಸ್ ಈಕ್ವಲ್ ಟು 0, ಝೆಡ್ ಈಸ್ ಈಕ್ವಲ್ ಟು 0 ಅಂತ ಬರೆದ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಇದು ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಸಿಕ್ತು. ಗೊತ್ತಾಗ್ತಿದೆಯಲ್ವಾ? ಈಗ ನೀವೇನು ಮಾಡಬೇಕಂದ್ರೆ, ಎನ್ ಆಫ್ ಟಿ ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ದಟ್ ಮೇಕ್ಸ್ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಇದಕ್ಕೆ ನಾವು ಏನಂತೀವಿ, ಎನ್ ಆಫ್ ಟಿ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಇದಕ್ಕೆ ಕರ್ನಲ್ ಆಫ್ ಟಿ ಅಂತಲೂ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಈಗ ಎನ್ ಆಫ್ ಟಿ ಈಸ್ ಈಕ್ವಲ್ ಟು ಆನ್ಸರ್ ಏನು, 0, 0, 0. ಇದನ್ನ ಬೇಕಿದ್ರೆ ಈ ಥರನೂ ಹಾಕ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಸಚ್ ದಟ್ ಅದು. ಈಗ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ನಲ್ಲಿಟಿ ಅಂದರೆ ಡೈಮೆನ್ಷನ್ ಆಫ್ ಎನ್ ಆಫ್ ಟಿ. ಗೊತ್ತಾಗ್ತಿದೆಯಲ್ವಾ? ಡೈಮೆನ್ಷನ್ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ 0 ಇದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಗೊತ್ತಾ, ನಿಮಗೆ ಈ ವೆಕ್ಟರಲ್ಲಿ ಅಟ್ಲೀಸ್ಟ್ ಈಗ 1, 2, 3 ಇದ್ದರೆ ಅದು 1 ಇದ್ದಂಗೆ ಬೇಸಿಸ್ಸು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಡೈಮೆನ್ಷನ್ ಬಂದು ನಲ್ಲಿಟಿ ಆಫ್ ಟಿ ಈಸ್ ಈಕ್ವಲ್ ಟು 0. ಯಾಕಂದರೆ ಇಲ್ಲಿ ಫ್ರೀ ವೇರಿಯಬಲ್ಸ್, ಗೊತ್ತಾಗ್ತಿದೆಯಲ್ವಾ? ಫ್ರೀ ವೇರಿಯಬಲ್ಸ್ ಯಾವುದೂ ಇಲ್ಲ. ನೋಡಿ, ನಲ್ಲಿಟಿ ಆಫ್ ಟಿ ಈಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ, ಇದು ರ್ಯಾಂಕು ಮತ್ತು ನಲ್ಲಿಟಿ ಇದೆರಡೂ ಆ್ಯಡ್ ಮಾಡಿದ್ರೆ ನಿಮಗೆ ಡೈಮೆನ್ಷನ್ನು ಸಿಗುತ್ತೆ. ಡೈಮೆನ್ಷನ್ ಬಂದು 3. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ಮಾಡೋದು ಯಾವ ಥರ ನೋಡ್ರಿ. ಫಸ್ಟು ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಏನು, ಎಕ್ಸ್ ಪ್ಲಸ್ ವೈ ಕಾಮ ಎಕ್ಸ್ ಮೈನಸ್ ವೈ 2x ಪ್ಲಸ್ ಝೆಡ್. ಗೊತ್ತಾಗ್ತಿದೆಯಲ್ವಾ? ಟಿ ಆಫ್ 1, 0, 0 ಈಸ್ ಈಕ್ವಲ್ ಟು 1 + 0. ಇಲ್ಲಿ ನೋಡಿ, 1 + 0, 1 - 0, 2 × 1 + 0, 1, 1, 2 ಬರುತ್ತೆ. ಇಲ್ಲಿ 0, 1, 0 ಅಂದರೆ 0 + 1, 0 - 1, 2 × 0 + 0 ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ, 1 - 1 0 ಆಗುತ್ತೆ. ಇಲ್ಲಿ 0, 0 ಅಂದರೆ 0 + 0, 0 - 0, 2 × 0 + 1 ಅಂದರೆ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಮ್ಯಾಟ್ರಿಕ್ಸ್ ಎ ತಗೊಂಡು ಈಗ ನೋಡಿ, ಇದಾದಮೇಲೆ ಮ್ಯಾಟ್ರಿಕ್ಸ್ ಎ ತೊಗೊಂಡು R2 ರಿಪ್ಲೇಸ್ ಬೈ R2 - R1 ಮಾಡಿದ್ರೆ ಇದು 1, 1, 2. ಇದು ಸೆಕೆಂಡ್ ರೋ ಮಾತ್ರ ಚೇಂಜ್ ಮಾಡಬೇಕು. 1 - 1 0, -1 -1 -2 0 -2 -2. ಥರ್ಡ್ ರೋ ಹಂಗೆ ಇಟ್ಕೊಳ್ಳಿ. ಇದನ್ನ ಮಾಡಿದ್ರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಫ್ರೀ ವೇರಿಯಬಲ್ಸು. ಈಗ ನೋಡಿ, ಇದು ಪಿವಟ್ ಕಾಲಮು, ಇದು ಪಿವಟ್ ಕಾಲಮ್, ಇದು ಪಿವಟ್ ಕಾಲಮ್. ಗೊತ್ತಾಗ್ತಿದೆಯಲ್ವಾ? ಈಗ ಲೀಡಿಂಗ್ ಎಂಟ್ರಿ 1 ಇರುತ್ತೆ ನೋಡಿ, ಇದರಲ್ಲೂ 1 ಇಟ್ಕೊಂಡು ಇದನ್ನ 0 ಮಾಡಿದ್ರೆ ಇದು 0, 1, 0 ಆಗುತ್ತೆ. ಇದು 0, 0, 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಇಲ್ಲಿ ಏನಾದರೂ 1 ಬರಲಿಲ್ಲ ಅಂದರೆ ಅದು ಪಿವಟ್ ಕಾಲಮ್ ಆಗೋಲ್ಲ. ಗೊತ್ತಾಗ್ತಿದೆಯಲ್ವಾ? ಇದು ಆವಾಗ ಫ್ರೀ ವೇರಿಯಬಲ್ಸು ನೋಡಿ, ಪಿವಟ್ ಕಾಲಮ್ ಇದ್ದರೆ ಫ್ರೀ ವೇರಿಯಬಲ್ಸ್ ಬರೋಲ್ಲ. ಗೊತ್ತಾಗ್ತಿದೆಯಲ್ವಾ? ನೋ ಫ್ರೀ ವೇರಿಯಬಲ್ಸ್. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ನಲ್ಲಿಟಿ ಆಫ್ ಟಿ ಈಸ್ ಈಕ್ವಲ್ ಟು 0. ಅದು ಜಾಸ್ತಿ ತಲೆಗಟ್ಸ್ಕೊಬೇಡಿ. ರ್ಯಾಂಕ್ ಆಫ್ ಟಿ ಏನು, ಇಲ್ಲಿ ರ್ಯಾಂಕ್ ನಂಬರ್ ಆಫ್ ನಾನ್ ಝೀರೋ ರೋಸ್ ಎಷ್ಟು, 3. ಲೆಟ್ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು 0. ಇಲ್ಲಿ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಅಂದ್ರೇನು, ಎಕ್ಸ್ ಪ್ಲಸ್ ವೈ ಕಾಮ ಎಕ್ಸ್ ಮೈನಸ್ ವೈ 2x ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 0, 0, 0. ಇದನ್ನ ಈಕ್ವಲ್ ಟು 0 ಮಾಡಿ, ಇದನ್ನ ಈಕ್ವಲ್ ಟು 0 ಮಾಡಿ, ಇದನ್ನ ಈಕ್ವಲ್ ಟು 0 ಮಾಡಿ. 1 + 2 ಆ್ಯಡ್ ಮಾಡಿ ಎಕ್ಸ್ ಸಿಗುತ್ತೆ. ಎಕ್ಸ್ 0 ಆದರೆ y 0 z 0. ನಲ್ಲಿಟಿ ಆಫ್ ಟಿ ಬಂದು 0, 0, 0 ಅದು ಒಂದೇ ಇರೋದು. ಅದು ಬಿಟ್ಟು ಬೇರೆದು ಯಾವುದೂ ಇಲ್ಲ. ಇಲ್ಲಿ ರಿಯಲ್ ನಂಬರ್ ಇಲ್ಲ ಅಂದರೆ ಬರೀ 0, 0, 0 ಬಂದರೆ ನಲ್ಲಿಟಿ 0 ಅಂತ ತೊಗೋಬೇಕು. ಜ್ಞಾಪಕ ಇಟ್ಕೊಳ್ಳಿ. 1, 2, 3 ಬರುತ್ತೆ ಅಂದ್ಕೊಳ್ಳಿ, ಆವಾಗ ನಲ್ಲಿಟಿ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈ ಬೇಸಿಸಲ್ಲಿ ರಿಯಲ್ ನಂಬರ್ 0 ಬಿಟ್ಬಿಟ್ಟು 0, 0, 0 ಬಿಟ್ಟು ಬೇರೆದಿದ್ದರೆ ನಾವು ನಲ್ಲಿಟಿನ ತೊಗೋಬೋದು. 1, 2 ಇದ್ದರೆ 2 ಇದ್ದರೆ 2 ತೊಗೋಬೋದು, 3 ಇದ್ದರೆ 3 ತೊಗೋಬೋದು. ಗೊತ್ತಾಗ್ತಿದೆಯಲ್ವಾ?
ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.